ಎಸ್, ಇದು ರಜನಿಕಾಂತ್ ಅವರಿಗೆ ಸಂಬಂಧಪಟ್ಟಂತಹ ಒಂದು ಎಕ್ಸ್ಕ್ಲೂಸಿವ್ ಸುದ್ದಿ. ನಟ ರಜನಿಕಾಂತ್ ಯಾಕೆ ಕನ್ನಡದಲ್ಲಿ ಕ್ಲಿಕ್ ಆಗಲಿಲ್ಲ? ರಜನಿಕಾಂತ್ ಕನ್ನಡ ಚಿತ್ರರಂಗ ಬಿಡೋದಕ್ಕೆ ಕಾರಣ ಏನು ಗೊತ್ತಾ? ಹೆಸರಾಂತ ರಜನಿಕಾಂತ್ ಕನ್ನಡ ಇಂಡಸ್ಟ್ರಿ ಬಿಟ್ಟಿದ್ದೇಕೆ? ಈ ಎಲ್ಲ ವಿಚಾರಗಳನ್ನು ನಿಮ್ಮ ಫ್ರೀಡಮ್ ಟಿವಿ ಈಗ ಹೇಳ್ತಾ ಇದೆ. ರಜನಿಕಾಂತ್ಗೆ ಯಾಕೆ ಕ್ಲಿಕ್ ಆಗಲಿಲ್ಲ ಅವರು? ರಜನಿಕಾಂತ್ ಕನ್ನಡ ಚಿತ್ರರಂಗ ಬಿಡೋದಕ್ಕೆ ಕಾರಣ ಏನು? ಹೆಸರಾಂತ ರಜನಿಕಾಂತ್ ಕನ್ನಡ ಇಂಡಸ್ಟ್ರಿಯನ್ನು ಬಿಟ್ಟಿದ್ಯಾಕೆ? ರಜನಿಕಾಂತ್ ಅವರಿಗೆ ಕನ್ನಡದಲ್ಲಿ ಅವಕಾಶಗಳು ಇರಲಿಲ್ವಾ? ಅವಕಾಶ ವಂಚಿತರಾಗಿ ಸ್ಯಾಂಡಲ್ವುಡ್ಡನ್ನು ನಟ ರಜನಿಕಾಂತ್ ಅವರು ತೊರೆದ್ರ? ರಜನಿಕಾಂತ್ ಕುರಿತಾಗಿ ಸ್ಫೋಟಕ ಹೇಳಿಕೆಯನ್ನು ಆ ನಟ ಹೇಳಿರುವಂತಹದ್ದು. ನಟ ಅಶೋಕ್ ಅವರು ಈಗ ರಜನಿಕಾಂತ್ ಅವರ ಬಗ್ಗೆ ಹೇಳಿರುವಂತಹದ್ದು. ರಜನಿಕಾಂತ್ ಕನ್ನಡ ಚಿತ್ರರಂಗ, ಎಸ್, ಈಗಾಗಲೇ ತಮಿಳಿನಲ್ಲಿ ಸೂಪರ್ ಸ್ಟಾರ್ ಎನಿಸಿಕೊಂಡಿರುವಂತಹ ನಟ ರಜನಿಕಾಂತ್ ಅವರು ಕನ್ನಡ ಇಂಡಸ್ಟ್ರಿಯಲ್ಲಿ ಯಾಕೆ ಹೆಚ್ಚು ಕಾಲ ಅವರು ಉಳಿಲಿಲ್ಲ? ಕನ್ನಡ ಇಂಡಸ್ಟ್ರಿಯನ್ನು ಯಾಕೆ ಅವರು ತೊರೆದ್ರು? ರಜನಿಕಾಂತ್ ಕನ್ನಡ ಚಿತ್ರರಂಗವನ್ನು ಯಾವ ಕಾರಣಕ್ಕೋಸ್ಕರ ಬಿಟ್ಟರು? ಇಂಡಸ್ಟ್ರಿಯನ್ನು ಅಂದರೆ ಕನ್ನಡ ಇಂಡಸ್ಟ್ರಿಯನ್ನು ಬಿಡಲಿಕ್ಕೆ ಕಾರಣ ಏನು? ರಜನಿಗೆ ಕನ್ನಡದಲ್ಲಿ ಅವಕಾಶಗಳು ಇರಲಿಲ್ವಾ? ಈ ಎಲ್ಲ ವಿಚಾರಗಳ ಬಗ್ಗೆ ನಟ ಅಶೋಕ್ ಅವರು ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಜನಿಕಾಂತ್ ಕನ್ನಡ ತೊರೆಯಲಿಕ್ಕೆ ಕಾರಣ ಏನು ಅಂತ ಹೇಳಿ ಈಗ ಅವರು ಕೂಡ ಹೇಳಿರುವಂಥದ್ದು. ಆ ಎಲ್ಲ ವಿಚಾರಗಳನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಎಸ್, ನಟ ರಜನಿಕಾಂತ್ ಎರಡನೇ ಬ್ರೇಕಿಂಗ್ ಬರ್ತಾ ಇದೆ. ಸ್ಯಾಂಡಲ್ವುಡ್ ಬಿಟ್ಟು ನ್ಯಾಷನಲ್ ಸ್ಟಾರ್ ಆಗಿದ್ದೇಗೆ ರಜನಿಕಾಂತ್ ಬೆಳೆದು ಬಂದ ಹಾದಿಯೇ ಒಂದು ರೋಚಕ. ರಜನಿಕಾಂತ್ ಕನ್ನಡ ಬಿಟ್ಟು ಹೋಗುವುದಕ್ಕೆ ಕಾರಣವೇನಿರಬಹುದು? ರಜನಿಕಾಂತ್ ಅವರು ಕನ್ನಡದಲ್ಲಿ ನಟಿಸಿದ ಚಿತ್ರಗಳು ಯಾಕೆ ಓಡ್ತಿರಲಿಲ್ಲ? ಸಾಲು ಚಿತ್ರಗಳು ಸೋಲು ಕಂಡಿದ್ದವು. ರಜನಿಕಾಂತ್ ಅವರ ಸಿನಿಮಾಗಳ ಸೋಲಿನ ನಂತರ ಅವರಿಗೆ ಅವಕಾಶಗಳೇ ಸಿಕ್ಕಿರಲಿಲ್ವಂತೆ. ಅದೇ ಕಾರಣಕ್ಕೆ ಅವರು ಕನ್ನಡ ಇಂಡಸ್ಟ್ರಿಯನ್ನು ತೊರೆದಿದ್ದರಂತೆ. ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದು ನಟ ಅಶೋಕ್ ಅವರು. ಎಸ್, ನಟ ರಜನಿಕಾಂತ್ ಅವರು ಕನ್ನಡ ಇಂಡಸ್ಟ್ರಿಯನ್ನು ತೊರೆಯಲಿಕ್ಕೆ ಕಾರಣ ಏನು ಅನ್ನೋದು ಈಗ ರಿವೀಲ್ ಆಗಿರುವಂತಹದ್ದು. ಕನ್ನಡದಲ್ಲಿ ನಟ ರಜನಿಕಾಂತ್ ಅವರು ಸಾಲು ಸಿನಿಮಾಗಳನ್ನು ಮಾಡಿದರು. ಆದರೆ ಆ ಸಿನಿಮಾಗಳು ಅಷ್ಟೊಂದು ಯಶಸ್ವಿಯಾಗಿರಲಿಲ್ಲ, ಅಂದರೆ ಸೋಲಾಗಿತ್ತು, ಫ್ಲಾಪ್ ಆಗಿದ್ದು. ಸೊ ಹಾಗಾಗಿ ಅದೇ ಒಂದೇ ಒಂದು ಕಾರಣಕ್ಕೋಸ್ಕರ ಅವರು ಕನ್ನಡ ಇಂಡಸ್ಟ್ರಿಯನ್ನು ಬಿಟ್ಟು ತಮಿಳ್ ಇಂಡಸ್ಟ್ರಿಗೆ ಹೋದರು. ಅಲ್ಲಿ ಅವರು ಕ್ಲಿಕ್ ಆದರು. ಹೀಗಂತ ಹೇಳಿದ್ದು ನಟ ಅಶೋಕ್ ಅವರು. ನೀವು ನೋಡ್ತಾ ಇರ್ಬೋದು, ಅಶೋಕ್ ಅವರು ಕೂಡ ಹಿರಿಯ ನಟರು, ಹಲವಾರು ಸಿನಿಮಾಗಳಲ್ಲಿ ನಟಿಸಿದಂತಹ ಕೀರ್ತಿ ಅವರಿಗೆ ಸಲ್ಲುತ್ತೆ. ಜೊತೆಗೆ ರಜನಿಕಾಂತ್ ಅವ್ರ ಜೊತೆ ಒಳ್ಳೆ ಒಡನಾಟ ಕೂಡ ಇಟ್ಕೊಂಡಿದ್ದಂತಹ ವ್ಯಕ್ತಿ. ಕನ್ನಡದಲ್ಲಿ ಸಾಕಷ್ಟು ಪೋಷಕ ಪಾತ್ರಗಳನ್ನು ಅವರು ಕೂಡ ಮಾಡಿದ್ದಾರೆ ನಟ ಅಶೋಕ್ ಅವರು. ಈಗ ರಜನಿಕಾಂತ್ ಅವರು ಇಂಡಸ್ಟ್ರಿಯನ್ನು ಅಂದರೆ ಕನ್ನಡ ಇಂಡಸ್ಟ್ರಿಯನ್ನು ಈಗಾಗಲೇ ತಮಿಳ್ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಹಿಟ್ ಸಿನಿಮಾಗಳನ್ನು ಕೊಟ್ಟು ಅಲ್ಲಿ ಸೂಪರ್ ಸ್ಟಾರ್ ಆಗಿ ಮೆರೆದಂತಹ ನಟ ಕನ್ನಡದಲ್ಲಿ ಯಾಕೆ ಕ್ಲಿಕ್ ಆಗಲಿಲ್ಲ? ಇದೊಂದು ವಿಚಾರ ಎಲ್ಲರೂ ಕೂಡ ಕಾಡ್ತಾ ಇತ್ತು. ಯಾಕೆಂದರೆ ಈ ಒಂದು ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಕೂಡ ಕಾಡ್ತಾ ಇತ್ತು. ರಜನಿಕಾಂತ್ ಅವರ ಸಿನಿಮಾ, ಯಾವುದೇ ಒಂದು ಸಿನಿಮಾ ಬಂದರೂ ಕೂಡ ಬೆಂಗಳೂರಲ್ಲಾಗಿರ್ಬೋದು ಅಥವಾ ಇಡೀ ಕರ್ನಾಟಕದಲ್ಲಾಗಿರ್ಬೋದು ಎಲ್ಲ ಹೌಸ್ಫುಲ್ ಆಗ್ತವೆ. ಸೊ ಇಂತಹ ಒಬ್ಬ ನಟ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾಕೆ ಕ್ಲಿಕ್ ಆಗಲಿಲ್ಲ ಅನ್ನೋದು ಕೂಡ ಇಲ್ಲಿರುವಂತಹ ಪ್ರಶ್ನೆ. ಆ ಒಂದು ಪ್ರಶ್ನೆಗೆ ಈಗ ಅಶೋಕ್ ಅವರು ಕೂಡ ಉತ್ತರವನ್ನು ಕೊಟ್ಟಿರುವಂಥದ್ದು. ಅಂದರೆ ಅವರು ಕನ್ನಡದಲ್ಲಿ ಮಾಡಿದಂತಹ ಸಿನಿಮಾಗಳು ಅಷ್ಟಾಗಿ ಹಿಟ್ ಆಗ್ತಿರಲಿಲ್ಲ. ಅಂದರೆ ಕಂಪ್ಲೀಟ್ ಅವರು ಮಾಡಿದಂತಹ ಎಲ್ಲ ಸಿನಿಮಾಗಳಾಗಿರ್ಬೋದು, ಆ ಸಿನಿಮಾಗಳು ಸೋಲ್ತಾ ಇದ್ದು, ಬಾಕ್ಸ್ ಆಫೀಸಲ್ಲಿ ಅಷ್ಟೊಂದು ಹಣ ಗಳಿಸ್ತಾ ಇರಲಿಲ್ಲ. ಸೊ ಈ ಎಲ್ಲ ಕಾರಣಗಳಿಂದ ನಟ ರಜನಿಕಾಂತ್ ಅವರು ಕನ್ನಡ ಇಂಡಸ್ಟ್ರಿಯನ್ನು ತೊರೆಯೋದಕ್ಕೆ ಕಾರಣ ಆಯಿತು ಅನ್ನೋದನ್ನು ಈಗ ಅಶೋಕ್ ಅವರು ಹೇಳಿರುವಂತಹದ್ದು.